Hi guys, welcome to my new video. ಇವತ್ತು ನಾನು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಕುಕಿಂಗ್ ವಿಡಿಯೋ ಅಂದ ತಕ್ಷಣ ಸಮಥಿಂಗ್ ಒಂದು ಸ್ಪೆಷಲ್ ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಆಯ್ತು. ಆಮೇಲೆ ಏನು ಜ್ಯೂಸ್ ಅಪ್ಪ ಅಂದರೆ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ. ನೋಡಿ, ಇದು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹಣ್ಣು ಆಗಿದೆ, ಬಟ್ ಕಲರ್ ಸ್ವಲ್ಪ ಗ್ರೀನಿಶ್ ಇದೆ. ಬಟ್ ನೋಡಿ, ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಹಣ್ಣು ಆಗಿಬಿಟ್ರೆ ಸ್ಮೆಲ್ ಗಮ್ ಅಂತ ಬರುತ್ತೆ. ಒಂದು ಮಾವಿನ ಹಣ್ಣು ತೊಗೊಳ್ಳಿ. ಈ ಜ್ಯೂಸ್ ಮಾಡೋದು ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೀಸನ್ನಲ್ಲೇ ಇದನ್ನು ತಿಂದ್ಬಿಡ್ಬೇಕು. ಮತ್ತೆ ನಾವು ತಿಂತೀವಿ ಅಂದರೆ ಆ ಟೇಸ್ಟ್ ಸಿಗೋದೇ ಇಲ್ಲ. ಸೊ ಬನ್ನಿ, ಈ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಗೈಸ್, ಫಸ್ಟು ಮಾವಿನ ಹಣ್ಣು ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ, ನೀಟಾಗಿ. ನೋಡಿ, ಹೆಚ್ಕೊಳ್ಳೋಣ. ಮಾವಿನ ಹಣ್ಣ ಕಟ್ ಮಾಡ್ಕೊಳ್ಳೋಣ. ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ. ಸಿಪ್ಪೆನ ನೀಟಾಗಿ ಸುಲ್ಕೊಂಡ್ಬಿಡೋಣ. ಗೈಸ್, ಇವಾಗ ಒಂದು ಜ್ಯೂಸರ್ ಜಾರ್ನ ತಗೊಂಡಿದ್ದೀನಿ. ಈ ಜ್ಯೂಸರ್ ಜಾರಲ್ಲಿ ಇದನ್ನೆಲ್ಲ ಹಾಕೊಳ್ಳೋಣ. ನೋಡಿ, ಇದು ಪೀಲ್ ಮಾಡ್ಕೊಳ್ತೀವಲ್ಲ ಸಿಪ್ಪೆ, ಇದರಲ್ಲಿ ಸ್ವಲ್ಪ ಮಾವಿನ ಹಣ್ಣು ಇರುತ್ತೆ. ಜಾಸ್ತಿ ಹಣ್ಣ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಇದನ್ನ ಸ್ವಲ್ಪ ಹಂಗೆ ರಿಮೂವ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಜ್ಯೂಸರ್ ಜಾರ್ಗೆ. ಈ ಥರ ಈ ಹಣ್ಣ ತಗೊಂಡಿದ್ದೀನಿ. ಇದನ್ನ ಹೆಚ್ಕೊಳ್ಳೋಣ. ಇದು ಫುಲ್ಲು ಜಾರುತ್ತೆ. ನಾವು ಫಸ್ಟೇ ಹೆಚ್ಕೊಂಡು ಹಾಕ್ಬಿಟ್ಟು. ಓಕೆ, ನಾನು ಈ ಥರನೇ ಮಾಡೋದು. ತುಂಬ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೋಣ. ಜ್ಯೂಸ್ ಆಗಬೇಕಲ್ವಾ ಆಮೇಲೆ. ವಾವ್, ನೋಡಿ ಗೈಸ್, ಹಣ್ಣು ಯಾವ ಥರ ಹಣ್ಣಾಗಿದೆ. ಇದು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಯಾಕಂದರೆ ಜ್ಯೂಸ್ ಆಗಬೇಕಲ್ವ, ನೀಟಾಗಿ ಬ್ಲೆಂಡ್ ಆಗಲ್ಲ ಇಲ್ಲಾಂದರೆ. ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಉಳಿಸ್ತಾ ಇದ್ದೀನಿ. ಇದು ವಾಟೆ ಇದೆ ಮಧ್ಯ. ಸೈಡಲ್ಲಿ ಇನ್ನೂ ಹಣ್ಣಿದೆ, ಅದೇನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಷ್ಟು ಹಣ್ಣಿದೆ. ಈ ಹಣ್ಣು ಜ್ಯೂಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಮಾವಿನ ಹಣ್ಣು ನಾನು ಇಬ್ಬರು ತಪ್ಪಿದ್ರೆ ಇಬ್ಬರಿಗೆ ಆಗುವಷ್ಟು ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ನೀವು ಎಷ್ಟು ಜನ ಇದ್ದೀರೋ ಅದು ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಮಾಡಬೇಕಾಗುತ್ತೆ. ಗೈಸ್, ಇವಾಗ ನೋಡಿ, ಮಾವಿನ ಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೈಸಿಗೆ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಸಾಕು. ಶುಗರ್ 2 ಸ್ಪೂನ್ಸ್, 2.5 ಹಾಕೋಣ. ಸ್ವಲ್ಪ ಸ್ವೀಟ್ ಚೆನ್ನಾಗಿರಲಿ, ಅಕಸ್ಮಾತ್ ಮಾವಿನ ಹಣ್ಣು ಇದೆ. ನೋಡಿ ಗೈಸ್, ಇವಾಗ ಶುಗರ್ ಮತ್ತು ಮಿಲ್ಕ್, ಮಾವಿನ ಹಣ್ಣು ಇಷ್ಟು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಎಸ್, ಜ್ಯೂಸ್
ಗೈಸ್ ನನಗೆ ಮಿಲ್ಕ್ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು, ಅದಕ್ಕೆ ಇನ್ನೊಂದು ಸಣ್ಣ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಓಕೆ, ಇವಾಗ ಇನ್ನೊಂದು ಸಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಗೈಸ್ ಜ್ಯೂಸ್ ಆಗಿದೆ. ಈ ಜ್ಯೂಸ್ನ ಸರ್ವ್ ಮಾಡಬೇಕು. ಅದನ್ನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಈಗ ಫಸ್ಟ್ ಅದೇ ನಿಮಗೆ ಇವಾಗಲೇ ಹೇಳಿದ್ನಲ್ಲ, ಇದು ಉಳಿಸ್ಕೊಂಡಿದ್ದೀನಿ ಮಾವಿನ ಹಣ್ಣು ಅಂತ. ಈಗ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಗೈಸ್ ಅವಾಗಲೇ ಹೇಳಿದಂಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಹಣ್ಣು ತೊಗೊತಾ ಇದ್ದೀನಿ. ಚೆನ್ನಾಗಿ ಹೆಚ್ಕೋಬೇಕು. ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಿದೆ, ಯಾಕಂದರೆ ಡಿಸೈನ್ಸ್ ಆಗ್ತಾರೆ ಅಲ್ವಾ, ಅದಕ್ಕೆ. ಓಕೆ ಗೈಸ್, ಇದೊಂದು another one layer. ಇಷ್ಟು ಸಾಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸ್ಗೆ ಈ ಚಾಪ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಫಸ್ಟು ನಾನು ಬರೀ ಚಾಪ್ಸ್ನ ಮಾತ್ರ ಆ್ಯಡ್ ಮಾಡ್ತೀನಿ. ನೋಡಿ, ಇನ್ನೊಂದು ಸ್ವಲ್ಪ ಲೇಯರ್ ಇದೆ, ನಾನು ಕಟ್ ಮಾಡ್ಕೊಂಡಿಲ್ಲ ಅಷ್ಟೇ. ಈ ಥರ ಇದೆ ಅಂತಕ್ಕೆ ಅಂತ ಹೇಳ್ತೀನಿ. ಇಲ್ಲ ಚೆನ್ನಾಗಿ ಗೈಸ್, ಇದನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತಿದ್ದೀನಲ್ಲ, ಈ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದನ್ನೆಲ್ಲ ಫಸ್ಟ್ ಅಡಿಲಿ ಹಾಕ್ಕೋಬೇಕು ಬೇಸಾಗಿ. ಆ್ಯಸ್ ಎ ಬೇಸಾಗಿ ಯೂಸ್ ಮಾಡ್ತೀನಿ ಅದನ್ನು. ಈ ವಾಟೆನ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ. ಈ ವಾಟೆನ ನನ್ನ ತಂಗಿ ಕೊಟ್ಬಿಡೋಣ ಚಿನ್ನಕ್ಕೆ ಅಂತ. ಈಗ ಇದನ್ನು ಅಷ್ಟೇ, ಇದು ಮೇಲ್ಗಡೆ ದಪ್ಪಗೆ ಡಿಸೈನ್ ಮಾಡಲಿಕ್ಕೆ ಅಂತ ತೊಗೊಂಡಿರೋದು. ಇದಕ್ಕೆ ದಪ್ಪ ಇರೋದನ್ನ ಚೂಸ್ ಮಾಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಇದು ಒಂದು ಸೈಡ್ ಇದನ್ನೀಗ ಹಾಕ್ಕೊಬಿಡೋಣ. ರೈಸ್ ನೋಡಿ, ಈ ಥರ ಫಸ್ಟು ಬೇಸಲ್ಲಿ ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ. ಆ್ಯಸ್ ಎ ಬೇಸಾಗಿ ಯೂಸ್ ಮಾವಿನ ಹಣ್ಣು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಓಕೆ, ಈಗ ನಮ್ಮ ಜ್ಯೂಸ್ನ ಆ್ಯಡ್ ಮಾಡೋ ಟೈಮ್. ಸಕ್ಕತ್ತಾಗಿದೆ. ಜ್ಯೂಸ್ನ ಆ್ಯಡ್ ಮಾಡೋಣ. ನನಗೆ ನೋಡ್ತಾ ಇದ್ರೇ ಸಖತ್ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದನ್ನು 2 ಲೇಯರ್ ಮಾಡ್ಬೋದಿತ್ತು. ಓಕೆ, ಇದು ಇನ್ನೊಂದು ಲೇಯರ್ ಮಾಡ್ಬೋದಿತ್ತಲ್ವಾ. ನೋಡಿ, ಈ ಥರ ಕಾಣಿಸುತ್ತೆ. ಕೆಳಗಡೆ ಮಾತ್ರ ಮಾವಿನ ಹಣ್ಣು, ಮೇಲ್ಗಡೆ ಜ್ಯೂಸು. ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣಿನ ಪೀಸ್ಗಳನ್ನ ಹಾಕಿದ್ರೆ ಫೈನಲ್ ಟಚ್ ಮುಗಿಯುತ್ತೆ. ಇನ್ನೊಂದು ಚೂರು ಆ್ಯಡ್ ಮಾಡ್ಬೋಣ. ಗೈಸ್ ನೋಡಿ, ಈ ಥರ ಇದೆ ಜ್ಯೂಸು. ಈ ಜ್ಯೂಸ್ ಮೇಲೆ ಅದೇ ನಾನು ಆಗಲೇ ಕಟ್ ಮಾಡಿಟ್ಟಿರೋ ಚಾಪ್ಸ್, ಈ ದಪ್ಪ ಮಾವಿನ ಹಣ್ಣು ಇದನ್ನು ಹಾಕ್ತಾಯಿದ್ದೀನಿ. ಗೈಸ್, ಇದು ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ.
Yeah, finally ready with juice. ಸಕ್ಕತ್ತಾಗಿದೆ ಗೈಸ್. Yeah guys, as I already said, ನೋಡಿ ಏನು ಸಕ್ಕತ್ತಾಗಿದೆ, ಯಮ್ಮಿ ಟೇಸ್ಟ್. ನೋಡೋಣ ಬನ್ನಿ ಗೈಸ್, ಸೂಪರ್ ಆಗಿದೆ. ಈ ಜ್ಯೂಸ್ನ ನೀವು ಮನೇಲಿ ಟ್ರೈ ಮಾಡಿ, ಸಕ್ಕತ್ ಟೇಸ್ಟಿಯಾಗಿದೆ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.